ನಮಸ್ಕಾರ ಕರ್ನಾಟಕ. ಏನಾಯ್ತು ಬಿದ್ದಿ? ಹಾಂ, ನಮಸ್ಕಾರ ಕರ್ನಾಟಕ. ಹೆಂಗದೀರಿ? ಎಲ್ಲರೂ ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಟೈಮ್ ಬಂದು ಗೈಸ್ 6:30 ಆಗಿದೆ. ನಮ್ಮ ಹಿಮಾಂಶು ಈ ಕಡೆ ಹೋಮ್ವರ್ಕ್ ಮಾಡಕತ್ತಾನು. ಶಾಲೆಯಿಂದ ಬಂದು ಒಂದು ಸ್ವಲ್ಪ ಆಟ ಆಡ್ದ. ಆಮೇಲೆ ಕಡೆ ಇವಾಗ ಹೋಮ್ವರ್ಕ್ ಮಾಡೋಕೆ ಕುಂತಾನು. ಅವನು ಈ ಕಡೆ ಚಸ್ಮಾ ಇಟ್ಟಾನ. ಇಲ್ಲಿ ಇಡಬೇಡ ಅಂತ ಹೇಳಿದ್ರು ಕೇಳವಲ್ಲ. ಇಲ್ಲಿ ಚಸ್ಮಾ ಇಟ್ಟು ಅವನು ಆ ಕಡೆ ಓದ್ಕೊಳಕತ್ತಿದ್ದ. ಇಲ್ಲಿದ್ದಾನೆ ನೋಡ್ರಿ ಇವನು. ಇವ್ನಿಗೆ ಹೆಂಗದ ಕೈ ಸಿಗ್ತದ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಅವ್ನು ಚಸ್ಮಾನ ಮುರಿದಿಟ್ಬಿಟ್ಟಾನ. ಇಲ್ಲಿ ನೋಡ್ರಿ, ಇಲ್ಲಿ ಅದು ಈ ಕಡೆ ಕಡ್ಡಿನ ಮುರಿದಾನು. ಅದು ಹಾಕೋಕ್ಕೂ ಬರೋದಿಲ್ಲ. ಹೊಸ ಪ್ರೇಮ ಮಾಡಿಸ್ಬೇಕು. ಹೋದ ತಿಂಗಳೂ ಹಂಗೆ ಮಾಡಿದ್ದ. ಹೊಸದು ಹಾಕಿಸ್ಕೊ ಬರ್ಬೇಕು ಅಂತ ಹೋಗಿದ್ರು. ಆದರೆ ಬರೋದಿಲ್ಲ ಅಂತ ಹೊಸ ಪ್ರೇಮ ಮಾಡಿಸ್ಕೆ ಬಂದ್ರು ಅವರು. ಸಿಂಪಲ್ಲಾಗಿ ಚಂದ ಇರಲಿ ಅಂದು ಇಂಥದ್ದು ಮಾಡಿಸ್ಕೆ ಬಂದಿದ್ರು. ಇವಾಗ ಇದನ್ನು ಮುರಿದು ಹಾಕ್ಯಾನ. ಬಟ್ ಮತ್ತೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕು. ಅವ್ನು ಕಣ್ಣು ಚೆಕ್ ಮಾಡಬೇಕು. ಮತ್ತು ಹೊಸ ಪ್ರೇಮ್ ತರ್ಬೇಕ್ರಿ. ಒಂದು 8ರಿಂದ 10 ದಿನ ಆಯಿತು. ನನ್ನ ಚಸ್ಮಾನು ಮುರಿದಿಟ್ಟನ ಗೈಸ್. ಇಲ್ಲಿ ನೋಡ್ಬೋದು. ಚಸ್ಮಾ ನಿಜವಾಗ್ಲೂ ಎಲ್ಲಿ ಇಡ್ಬೇಕಂತನೇ ಗೊತ್ತಾಗೋದು. ಎಲ್ಲಿ ಬೀರ್ನಾಗ ಲಾಕ್ ಮಾಡಿ ಇಡ್ಬೇಕಂತ ಅನ್ನಿಸ್ತಾ ಇದೆ. ಇವಾಗ ಹಾಕ್ಕೊಂಡಿರ್ತೇವೆ. ಆಮೇಲೆ ಕಡೆ ಎಲ್ಲರ ತೆಗೆದಿಟ್ಬಿಡ್ತೇವೆ. ಇಲ್ಲಿ ಮಷಿನ್ ಮೇಲೆ ಇಡ್ತೇವೆ, ರಾಟಿ ಮೇಲೆ. ಇವನು ಯಾವಾಗ ಬಂದು ಅದನ್ನ ಎತ್ಕೊಂಡು ತಗೊಂಡು ಹೋಗ್ತಾನ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಇದನ್ನು ಮುರಿದಾಗ ಬೈದಾರು, ನಿಜವಾಗ್ಲೂ ಬೈದಾರು. ಇದು ಪ್ರೇಮ್ ರೇಟ್ ಜಾಸ್ತಿ. ಇವಾಗ ಇದನ್ನು ಹೋದ ಹಿಮಾಂಶನ್ ಜಾಸ್ತಿ ಅಲ್ಲ, ನಂದ ಜಾಸ್ತಿ ಗೈಸ್. ಈ ಪ್ರೇಮ್ ಮಾಡಿಸ್ಬೇಕು ಅಂದ್ರೆ ಜಾಸ್ತಿ. ನಮ್ಮ ಮನೆಯವ್ರು ಮಾಡ್ಸೋ ಕೊಡೋದಲ್ಲ ನಿಮಗೆ ಅಂತ ಇಟ್ಟುಬಿಟ್ಟಾರೆ ಇಲ್ಲಿ. ಹಾಂ ನೋಡು, ಬೀಳ್ತೆ ಅಂತ ಹೇಳ್ತಾನೆ. ಯಾರು ಮುರಿದ್ರು ಚಸ್ಮಾನ? ಚಸ್ಮಾ ಯಾರು ಮುರಿದ್ರು? ಏನೇನೋ ಹೇಳ್ತಾನೆ. ಯಾರು ಮುರಿದ್ರು ಚಸ್ಮಾನ? ನಿಜವಾಗ್ಲೂ ನಂದಿಲ್ಲಿದ್ರು ಏನೂ ಇಲ್ಲ. ನಮ್ಮ ಹಿಮಾಂಶಗ ಚಸ್ಮಾ ಹಾಕ್ಕೊಳ್ಳಿಲ್ಲ ಅಂದ್ರೆ ಅಕ್ಷರ ನೀಟಾಗಿ ಕಾಣೋದಿಲ್ಲ ಗೈಸ್. ಸಣ್ಣ ಕಾಣ್ತಾವತ್ತ. ಚಸ್ಮಾ ಹಾಕೊಂಡ್ರೆ ಕ್ಲಿಯರ್ ಕಾಣ್ತಾವ ಅಂತ ಹೇಳ್ತಾನೆ. ಇವಾಗ ನೋಡ್ರಿ, ಚಸ್ಮಾ ಹಾಕ್ಕೊಂಡು ಓದ್ಕಿನ್ನ ಕುಂತಿದ್ರ ಚಸ್ಮಾ ಉಳಿತಿತ್ತು. ನಮ್ಮ ಮನೆಯವ್ರು ಬಂದಮೇಲೆ ಎಷ್ಟು ಬೈತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಮುರಿದಿಟ್ಟಾನು 2 ಚಸ್ಮಾ. ಇವು ನಾಳೆ ಬೆಳಗ್ಗೆ ಇವೆರಡು ತಗೊಂಡು ಹೋಗಿ ಮೊದಲು ಪ್ರೇಮ್ ಮಾಡಿಸ್ಕೊ ಬರಬೇಕು. ಆಮೇಲೆ ಕಡೆ ಏನು ಮಾಡ್ಯಾನಂದ್ರೆ ನನ್ನ ಚಸ್ಮಾ ಗಾಡಿ ಅಂತ ಆಟ ಆಡ್ಯಾನು. ಇದೆಲ್ಲ ಕ್ರ್ಯಾಚ್ ಆಗಿಬಿಟ್ಟಿದೆ ಗೈಸ್. ನಿಜವಾಗ್ಲೂ ಇದನ್ನೂ ಹೊಸದು ಹಾಕಿಸ್ಬೇಕು. ನೋಡ್ಬೇಕು ಹಾಕಿಸ್ತಾರ ಏನು ಮಾಡ್ತಾರಂತ. ಈ ಮನುಷ್ಯರ ಅಪ್ಪ ಬಂದಮೇಲೆ ಹೇಳ್ಬೇಕು. ಸ್ವಲ್ಪ ಬೈಸ್ಕೊಂಡು ನಾಳೆ ಹೋಗಿ ನಿಜವಾಗೂ ನನಗೆ ಇವಾಗ ಎದೆ ಬುದ್ಧಿ ಹತ್ತಾಕತ್ತೈತಿ ಹೆಂಗಪ್ಪ ಹೇಳೋದು ಅಂತ. ಯಾಕಂದರೆ ಒಂದಲ್ಲ 2 ಅದು ಚಸ್ಮಾ ಮಾಡಿಸ್ಕೆ ಬರೋ. ಇವ್ನಿಗೆ ಎಷ್ಟು ಸಲ ಹೇಳೀನಿ ಕೆಳಗೆ ಇಡಬೇಡ ಅಂತ. ಕೇಳೋದೇ ಇಲ್ಲ. ಒಳಗೆ ಹೋಗು, ಲಾಕ್ ಮದ್ದಾರೋ ಏನಪ್ಪ ಅದು ಕದ ಮುಚ್ಕೊಂಡು ಆಮೇಲೆ ಕಡೆ ನೀವು ಓದಿಕೆ ನಿಂದೆಲ್ಲ ಅಭ್ಯಾಸ ಆದ್ಮೇಲೆ ಹೊರಗೆ ಬಾ ಅಂತ ಹೇಳ್ತೀನಿ. ಕೇಳೋದೇ ಇಲ್ಲ. ನಡುಮನೆ ಬಂದು ಕುತ್ಕೊಂಡು ಹೋಗ್ತಾನೆ. ಏನು ಬರೀತಾ ಇದೆ? ಏನೋ ಬರೆಯಕತ್ತಾನ ಗೈಸ್, ಮರಾಠಿ. ಬರೀ ಮತ್ತೆ ಇಲ್ಲಿ ನೋಡಿ ಪಟ್ಟ ಏನು ತಗೊಂಡಾನಂತ. ಹೀರೋ ಏನು ಮಾಡ ನಿನ್ನ? ಸಣ್ಣವನದನ, ಹೊಡೆದ್ರೂ ಉಪಯೋಗ ಇಲ್ಲ, ಬೈದರೂ ಉಪಯೋಗ ಇಲ್ಲ, ತಿಳಿಸಿ ಹೇಳಿದ್ರು ಏನೂ ಗೊತ್ತಾಗೋದಿಲ್ಲ ಗೈಸ್. ಏನು ಮಾಡೋದು ನಮಗೆ? ಸೊ ರಾತ್ರಿ ನಮ್ಮ ಮನೆಯವ್ರು ಬಂದಮೇಲೆ ನಮ್ಮ ಹಿಮಾಂಶನ ಹೇಳ್ದ, ಚಸ್ಮಾ ಜೀವ ಮುರಿದು ಹಾಕ್ಬಿಟ್ಟಾನ ಪಪ್ಪ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಏನೂ ಅನ್ನಲಿಲ್ಲ. ಸರಿ ಆಯ್ತು ಬಿಡು, ನಾಳೆ ಹೋಗಿ ಮಾಡಿಸ್ಕೆ ಬರೋಣ ಅಂತ ಸುಮ್ಮನಾದ್ರು. ನಾವೆಲ್ಲೇ ಬೈತಾರಂತ ಅಂದ್ಕೊಂಡಿದ್ವಿ, ಬೈಲಿಲ್ಲ. ಸದ್ಯಕ್ಕೆ ನಾವು ಉಳ್ಕೊಂಡ್ವಿ. ಆಮೇಲೆ ಕಡೆ ನಮ್ದು ರಾತ್ರಿ ಊಟಕ್ಕೆ ಅಂತ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನಮ್ಮದೆಲ್ಲ ಊಟ ಆದಮೇಲೆ ನಾ ಈ ಕಡೆ ಪಾತ್ರೆ ತೊಳೆಯೋಕೆ ಹೋಗಿದ್ದೆ. ನಮ್ಮ ಮನೆಯವರು ನಮ್ಮ ಹಿಮಾಂಶಿಗನ್ನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾನೆ ಬಾ ಅಂದ್ಬಿಟ್ಟು ನಮ್ಮ ಹಿಮಾಂಶಿಗೆ ತಲೆಗೆ ಮಸಾಜ್ ಮಾಡ್ತಾಯಿದ್ರು. ಅವನು ಹೇಳ್ತಾನೆ ಇದ್ದೆ, ನನ್ನ ಕೈ ಕಾಲು ನೋಯ್ತವೆ. ಒಂದು ಶಾಲೆಗೆಲ್ಲ ಆಟ ಆಡಿ ಬಂದಿರ್ತಾರಲ್ಲ, ಹಾಗಾಗಿ ಅವ್ನ ಕಾಲು ನೋಯ್ತವೆ ಅಂತ ಒಂದು 2-3 ದಿನ ಆಯಿತು ಹೇಳ್ತಾನೆ ಇದ್ದ. ನಮ್ಮ ಜೀವ ನೋಡ್ರಿ, ಇಲ್ಲೇ ಒಂದು ಸ್ವಲ್ಪ ಅವ್ನಿಗೆ ಮಸಾಜ್ ಮಾಡೋಕೆ ಕೊಡ್ತಾನೆ ಇರಲಿಲ್ಲ. ನಮ್ಮ ಹಿಮಾಂಶನ ಮಸಾಜ್ ಮಾಡಿಸ್ಕಿಂದ ಕೈ ಕಾಲು ಮತ್ತು ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಒಂದು ಒಳ್ಳೆ ಮಸಾಜ್ ಮಾಡಿಸ್ಕೊಂಡ. ಅದಾದಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಡೈರೆಕ್ಟ್ ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಬೆಳಗ್ಗೆ ತಿಂಡಿಗೆ ಅಂತ ನಾನು ಇಲ್ಲಿ ಚಪಾತಿ ಆಲ್ರೆಡಿ ಲಟ್ಟಿಸಿಟ್ಟಿದ್ದೆ. ನಮ್ಮ ಹಿಮಾಂಶಿಗೆ ಚಪಾತಿ ಮತ್ತು ನಿನಗೆ
ರಾತ್ರಿ ಆಲೂಗಡ್ಡೆ ಪಲ್ಯ ಐತಿ ಅದನ್ನು ಕೊಡ್ತೀನಿ, ಅದನ್ನೇ ತಿನ್ನು ಶಾಲೆಗೆ ಹೋಗು ಅಂದೆ. ಅವನು ರಾತ್ರಿ ಪಲ್ಯ ಬೇಡ, ಬೇರೆ ಏನಾದರೂ ಮಾಡೋ ಪಲ್ಯ ಅಂತ ಅಂದ. ಬೇರೆ ಏನಾದರೂ ಪಲ್ಯ ಮಾಡಿದರೆ ರಾತ್ರಿ ಮಾಡಿದ್ದ ಅಡುಗೆ ಹಂಗೆ ಉಳ್ಕೊಬಿಡ್ತೈತೆ ಅಂದ್ಬಿಟ್ಟು ನಾನು ಅದೇನು ಆಲೂಗಡ್ಡೆ ಪಲ್ಯ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದನ್ನೆಲ್ಲ ಹೆಚ್ಚಿ ಆಲೂಗಡ್ಡೆ ಚೊಲೋತ್ನಾಗ ಮ್ಯಾಶ್ ಮಾಡಿ ನಾ ಈ ಕಡೆ ಅದೇನು ಲಟ್ಟಿಸಿಟ್ಟನಲ್ಲ ಚಪಾತಿಗೆ ಅದಕ್ಕೆ ನಾನು ಅದನ್ನು ಚೊಲೋತ್ನಾಗ ಹಚ್ಚಿದೆ. ಅದನ್ನ ಹಚ್ಚಿ ಆಮ್ಯಾ ಕಡೆ ಇನ್ನೊಂದೇನು ಚಪಾತಿ ಲಟ್ಟಿಸಿಟ್ಟಿದ್ದಿಲ್ಲ ಅದನ್ನು ಅದ್ರ ಮೇಲೆ ಹಚ್ಚಿ ನೀಟಾಗಿ ಇಡಬೇಕು. ನೀಟಾಗಿ ಇಟ್ಟು ಅದಾದಮೇಲೆ ಚೊಲೋತ್ನಾಗ ಲಟ್ಟಿಸ್ಕೋಬೇಕು ಗೈಸ್. ಚೊಲೋತ್ನಾಗ ಎರಡು ಸೈಡ್ನ ಚೊಲೋತ್ನಾಗ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಆದಮೇಲೆ ಹಂಚಿಗೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಆಮೇಲೆ ಕಡೆ ಹಂಚ್ಕಾದ್ಮೇಲೆ ನಾವು ಚಪಾತಿ ಯಾವ ಥರ ಬೇಯಿಸ್ತೇವಲ್ಲ ಸೇಮ್ ಅದೇ ಥರ ಚಪಾತಿ ಬೇಯಿಸ್ಕೋಬೇಕು ಗೈಸ್. ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮ ಹಿಮಾಂಶು 2 ಪರೋಟ ತಿಂದ. ಇದಕ್ಕೆ ಚಪಾತಿ ಅನ್ಬೇಕು ಪರೋಟ ಅನ್ಬೇಕು ನಿಜವಾಗ್ಲೂ ಗೊತ್ತಿಲ್ಲ, ಒಂದು ಸಲ ಪರೋಟ ಥರನೇ ಆಗಿತ್ತು, ಅಷ್ಟು ರುಚಿಯಾಗಿತ್ತು. ನಮ್ಮ ಹಿಮಾಂಶು ಕ್ಯಾಚಪ್ ಜೊತೆಗೆ 2 ಪರೋಟ ತಿಂದ. 2 ಪರೋಟ ಅಂದರೆ 4 ಚಪಾತಿ ಆಯಿತು ಗೈಸ್. ಯಾಕಂದರೆ 2 ಚಪಾತಿ ಎಲೆ ಉದ್ದಿ ನಾನು ಹಾಕಿದ್ದೆ ಮೇಲೆ ಕೆಳಗೆ, ಹಾಗಾಗಿ ಅವನು 2 ಪರೋಟ ತಿಂದ. ಮತ್ತು ಶಾಲೆಗೆ ಒಂದು ತಗೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಡಬ್ಬದಾಗ ಇಟ್ಕೊಂಡು ತಗೊಂಡು ಹೋದ. ನಮ್ಮ ಜೀವಿಗೂ ಒಂದು ಸ್ವಲ್ಪ ಮಾಡಿಕೊಡೋಣ, ಅವನಿನ್ನೂ ತಿಂದಿದ್ದಿಲ್ಲ, ಬೆಳಗ್ಗೆ ಲೇಟಾಗಿ ಎದ್ದ, ಹಾಗಾಗಿ ಅವನಿಗೂ ಮಾಡಿಕೊಡೋಣ ಅಂದ್ಬಿಟ್ಟು ಈ ಕಡೆ ಪರೋಟ ಮಾಡೋಕೆ ಸ್ಟಾರ್ಟ್ ಮಾಡೇನಿ. ಅವನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡೋನು, ಹಂಗೆ ಕೊಡೋದು ಬೇಡ, ಒಂದು ಸ್ವಲ್ಪ ಚೊಲೋತ್ನಾಗ ಮಾಡಿ ಆಮೇಲೆ ಕಡೆ ಅದಕ್ಕೆ 2 ಸೈಡಿಂದ ತುಪ್ಪ ಹಚ್ಚಿ ಆಮೇಲೆ ತ್ರಿಕೋನ ಆಕಾರದಾಗ ಕಟ್ ಮಾಡಿಕೊಡೋಣ ಅಂದ್ಬಿಟ್ಟು ಈ ಕಡೆ ನಾನು ಅವನಿಗೆ ಪರೋಟ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದ್ದೆ. ಸಖತ್ತಾಗಿತ್ತು ಗೈಸ್ ನಿಜವಾಗ್ಲೂ. ನಾವು ತಿಂದ್ವಿ. ನಾನು ಚಹಾ ಜೊತೆ ತಿಂದೆ, ನಮ್ಮ ಹಿಮಾಂಶು ಟೊಮೆಟೊ ಕ್ಯಾಚಪ್ ಜೊತೆ ತಿಂದ. ಇದು ಚಹಾ ಜೊತೆ ಮತ್ತು ಟೊಮೆಟೊ ಕ್ಯಾಚಪ್ ಇಲ್ಲ ಮೊಸರು ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿತ್ತು. ಆಲೂಗಡ್ಡೆ ಪಲ್ಯನೇ ಬೇಕಂತ ಏನಿಲ್ಲ, ಬೇರೆ ಏನಾದರೂ ಪಲ್ಯ ಇದ್ದರೂ ಪರವಾಗಿಲ್ಲ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದ್ರೆ ಎಲ್ಲ ತರಕಾರಿಗಳನ್ನು ಪಲ್ಯ ಮಾಡಿ ಅದರದ್ದು ಮ್ಯಾಶ್ ಮಾಡಿ ಈ ಥರ ಪರೋಟ ಟೈಪ್ ಮಾಡಿಕೊಟ್ರೆ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಗೈಸ್. ಬೇರೆ ಏನಾದರೂ ಮಾಡಿಕೊಡಬೇಕು ಈ ಥರ ಮಾಡಿಕೊಟ್ರೆ ಒಳ್ಳೇದಲ್ವ. ನನಗೂ ಭಾಳ ಖುಷಿ ಆಯಿತು, ಯಾಕಪ್ಪ ಅಂದರೆ ನನ್ನ ಪಲ್ಯನ ಹಾಳಾಗಲಿಲ್ಲ. ಆಮೇಲೆ ಕಡೆ ಮಕ್ಕಳನ್ನು ಇಷ್ಟಪಟ್ಟು ತಿಂದ್ರು ಅಂದ್ಬಿಟ್ಟು ಕೊಟ್ಟು ನಮ್ಮ ಜೀವನ ಮಾಡಿಕೊಟ್ಟೆ. ನಿಜವಾಗ್ಲೂ ಅವನು ತಿಂದ, ಇಡೀ ಒಂದು ಪರೋಟ ತಿಂದ ಅವನು. ಆಮೇಲೆ ಕಡೆ ನಾನು ಅವನದು ಏನು ಕಟ್ ಮಾಡಿದ್ದಿಲ್ಲ ಅದ್ರಾಗ ಒಂದು ತುಂಡು ತಗೊಂಡು ನಾನು ತಿಂದೆ. ನಿಜವಾಗ್ಲೂ ಸಖತ್ತಾಗಿತ್ತು, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸಖತ್ತಾಗಿತ್ತು ಅಂದ್ಬಿಟ್ಟು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಬೇಳೆ ಸಾರು ಅನ್ನ ಮಾಡೋಣ ಅಂದ್ಬಿಟ್ಟು ಬೇಳೆ ಸಾರು ಮತ್ತು ಅನ್ನ ಮಾಡಿದ್ದೆ. ಆದರೆ ನಮ್ಮ ಮನೆಯವರು ಹೇಳಿರಲಿಲ್ಲ, ಬೆಳಗ್ಗೆನೇ ಹೇಳೋಗ್ಬಿಟ್ಟಿದ್ರೆ ನಾನು ಬೇಳೆ ಸಾರು ಮಾಡ್ತಾನೆ ಇರಲಿಲ್ಲ. ಅನ್ನ ಇಲ್ಲ ಮೀನು ಸಾರು ಮಾಡ್ತಿದ್ದೆ, ಆದರೆ ಅವರು ಏನೂ ಹೇಳಿರಲಿಲ್ಲ, ಹಾಗಾಗಿ ನಾನು ಬೇಳೆ ಸಾರು ಅನ್ನ ಮಾಡಿದ್ದೆ. ನಮ್ಮ ಮನೆಯವರು ಮಧ್ಯಾಹ್ನ ಬರೋ ಟೈಮಲ್ಲಿ ಮೀನ ತಗೊಂಡಿದ್ರು, ಮೀನು ಸಾರು ಮಾಡೋದು. ಬೇಳೆ ಸಾರು ಮಾಡೀನಿ. ಇವಾಗ ಮೀನು ಏನು ಮಾಡೋದು ಅಂದ್ಬಿಟ್ಟು ನಾನು ಮೀನು ಫ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಸದ್ಯ ಮೀನು ರೇಟನ್ನು ಕಮ್ಮಿ ಐತಿ. ನಮ್ಮ ಮನೆಯವ್ರು ಬೆಳಗ್ಗೆ 50 ರೂಪಾಯಿ ಸ್ವಸ್ತ ಅಂದ್ಬಿಟ್ಟು 1 kg ಅರ್ಧ kg ಹಿಂಗೆ ಕೊಡೋದಿಲ್ಲ, ಹಿಂಗೆ 50 ರೂಪಾಯಿಗೆ ಇಷ್ಟು 100 ರೂಪಾಯಿಗೆ ಇಷ್ಟು ಅಂತ ಕೊಡ್ತಾರೆ. ಇಲ್ಲಿ 50 ರೂಪಾಯಿದು ಮೀನ ತಗೊಬಂದರು. 50 ರೂಪಾಯಿಗೆ 6 ಮೀನ ಕೊಟ್ಟಿದ್ರು. ಮೀನನ್ನು ದೊಡ್ಡ ಇದು ಮತ್ತು ತಾಜಾ ಮೀನಿದು. ಬೆಳಗ್ಗೆನೇ ಲೀಲಾವ್ ಅಂತ ಇರ್ತೈತಲ್ಲ, ಆ ಲೀಲಾವಿಂದ ತಂದಿದ್ರು 50 ರೂಪಾಯಿದು. ಸಖತ್ತಾಗಿದ್ದವು. ಆಮೇಲೆ ಕಡೆ ಅದು ಬೆಳಗ್ಗೆನೇ ಹೇಳ್ಬಿಟ್ಟಿದ್ರು, ನಾನು ಸಾರು ಮಾಡ್ತಾನೆ ಇರಲಿಲ್ಲ, ಮೀನು ಸಾರನ್ನ ಮಾಡಿಬಿಡ್ತಿದ್ದೆ. ಆದರೆ ಅವ್ರು ಹೇಳಿಲ್ಲ, ಡೈರೆಕ್ಟಾಗಿ ತಗೊಬಂದಿದ್ರು, ಹಾಗಾಗಿ ಮೀನು ಸಾರು ಮಾಡಲಿಲ್ಲ. ಮೀನ ಕರೆದು ಕೊಟ್ಟೆ. ಅವರು ಸ್ವಲ್ಪ ಚಟ್ನಿ ಮಾಡ್ಬೇಕಿತ್ತು, ಸಾರು ಮಾಡ್ಬೇಕಿತ್ತು ಅಂದರು. ಅದನ್ನು ಮತ್ತು ಸಾರು ಮಾಡಿದರೆ ಬೇಳೆ ಸಾರು ಹಂಗೆ ಉಳ್ಕೊಬಿಡ್ತೈತೆ ಅಂದ್ಬಿಟ್ಟು ಶಾರ್ಟ್ಕಟ್ನ ನಾನು ಮೀನನ್ನು ಕರೆದು ಬಿಟ್ಟೆ. ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮ ಜೀವ ನೋಡ್ರಿ ಹೆಂಗೆ ಊಟ ಮಾಡಕತ್ತಾನಂತ. ಅವನಿಗೂ ಮೀನು ಇಷ್ಟ ಆಯ್ತು. ಅವನಿಗೆ ನಾನ್ ವೆಜ್ ಅಂದರೆ ಭಾಳ ಇಷ್ಟ. ಚಿಕನ್ನು ಈ ಥರ ಮೀನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ. ಅದಾದಮೇಲೆ ಸಾಯಂಕಾಲ ನಾವು ಡೈರೆಕ್ಟ್ ಹೋಗಿದ್ವಿ. ಎಲ್ಲಿಗೆ ಬಂದು ಚಸ್ಮಾ ಒಂದು ಮುರಿದು ಬಿಟ್ಟಿತ್ತಲ್ಲ ಗೈಸ್, ಚಸ್ಮಾ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಈ ಕಡೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾನು ಮತ್ತು ಹಿಮಾಂಶು ಜಿಯು 3 ಜನನೂ ಹೋಗಿದ್ವಿ ನಮ್ಮ ಮನೆಯವ್ರ ಜೊತೆಗೆ. ಇಲ್ಲಿ ನೋಡ್ಬೋದು ಒಂದು ಚೊಲೋ ಪ್ರೇಮ್ ಎಲ್ಲ ಇತ್ತು, ಆದರೆ ರೇಟ್ ಜಾಸ್ತಿ ಇದ್ದವು ಗೈಸ್. ನಿಜವಾಗ್ಲೂ ನಮ್ಮ ಮನೆಯವರು ನೀವು ಪದೇ ಹೊಡೆದು ಹಾಕ್ತೀರಾ, ಕಮ್ಮಿ ರೇಟ್ ಇರೋವ ಪ್ರೇಮ್ ಮಾಡಿಸ್ಕೊರಿ, ಜಾಸ್ತಿ ರೇಟ್ ಇರೋವೆಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ತಿಂಗಳಿಗೆ ಒಂದಾದರೂ ನೀವು ಚಸ್ಮಾ ಹೊಡಿತೇವಂತ ಅಲ್ಲಿ ಮನ್ಯಾಗ ಹೇಳಿ ಬಂದುಬಿಟ್ಟಿದ್ರು. ನಮ್ಮ ಹಿಮಾಂಶು ಈ ಥರ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ದ. ನಾನು ಸುಮ್ಮನಿರು, ಏನೇನರ ಹೇಳಬೇಡ ಪಾಪ ಬೈತಾರೆ, ಸುಮ್ಮನಿರು ಅಂದು ಅವನ್ನ ಸುಮ್ಮನಿರಿಸಿ ಅವ್ರು ಯಾವುದು ಪ್ರೇಮ್ ಹೇಳಿರೋ ನಮ್ಮ ಮನೆಯವ್ರು ಅದೇ ಥರ ಈ ಕಡೆ ಪ್ರೇಮ್ ಮಾಡ್ಸಾಕತ್ತೀವಿ. ನಮ್ಮ ಹಿಮಾಂಶು 500 ರೂಪಾಯಿ ಪ್ರೇಮ್ ಅವಂದು. ಆ ಪ್ರೇಮ್ ಅವನಿಗೆ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ರು. ನಾನು ಮೊದಲು ಯಾವ ಥರ ಇತ್ತಲ್ಲ ಆ ಟೈಪ್ನಲ್ಲೇ ತಗೊಂಡೆ, ಯಾಕಂದರೆ ನನಗೆ ಈ ಥರ ಚಸ್ಮಾ ರೂಢಿ ಆಗಿಬಿಟ್ಟದೆ. ನಂಗೆ ಇದೇ ಥರ ಬೇಕಂತ ತಗೊಂಡು ನಂದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಇಲ್ಲ ಇನ್ನು ಮುಂದೆ ಇದೆ ಫಸ್ಟ್ ಇದೆ ಲಾಸ್ಟ್, ನಾ ಮಾಡಿಸ್ತೀನಲ್ಲ ಇದೇ ಇರಲಿ ನನಗೆ ಪ್ರೇಮ್ ಅಂದ್ಬಿಟ್ಟು
ಮಾಡಿಸ್ಕೊಂಡ್ವಿ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ಅಲ್ಲಿವರೆಗೂ ನಮ್ಮ ಹಿಮಾಂಶು ಜಿಯಾನ್ಸು ಅಲ್ಲೇ ಕೂತ್ಕೊಂಡು ಆಟ ಆಡಕತ್ತಿದ್ರು. ಆಮೇಲೆ ಕಡೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಾದಮೇಲೆ ಅವರು ಚಸ್ಮಾ ಮಾಡಿಕೊಟ್ರು ನಮಗೆ. ಹೆಂಗೈತಿ? ಪುರಿ ನಮ್ಮ ಹಿಮಾಂಶಿಗೆ ಪಾನಿಪುರಿ ಬೇಕಂತ ಹೊರಗಡೆ ಬಂದ ಮೇಲೆ ಏನಾದರೂ ಕೇಳ್ತಾರೋ ಪಾನಿಪುರಿ ಬೇಕು ಅಂತ. ಹಂಗಾಗಿ ಅವನ್ನ ಪಾನಿಪುರಿ ತಿನ್ನಕ್ಕಂತ ಬಂದ್ವಿ. ಅವನು ಈ ಕಡೆ ಪಾನಿಪುರಿ ತಿನ್ನಕತ್ತಿದ್ದ. ನಾನು ಕೇಳ್ತಿದ್ದ ಪಾನಿಪುರಿ ತಿಂತೀಯ ಅಂತ. ನನಗೆ ನಿಜವಾಗ್ಲೂ ಪಾನಿಪುರಿ ಇಷ್ಟ ಆಗಲ್ಲ ಗೈಸ್. ನಾನು ಶಿವಪುರಿ ತಿಂತೇನೆ. ಈ ಕಡೆ ನಾನು ಶಿವಪುರಿ ತಿನ್ನಕತ್ತಿದ್ವಿ. ನಮ್ಮ ಹಿಮಾಂಶನು 2 ಪ್ಲೇಟ್ ಪಾನಿಪುರಿ ತಿಂದ. 1 ಪ್ಲೇಟಿಗೆ ಸಾಕಾಗಲಿಲ್ಲ, 2 ಪ್ಲೇಟ್ ತಿಂದು ಆಮೇಲೆ ಕಡೆ ಸಾಕಾದ್ಮೇಲೆ ನೀವು ತಿಂತೀರಿ ಅಂತ ಕೇಳಕ್ಕೆ ಬಂದಿದ್ದೆ. ಈ ಕಡೆ ನಾನು ಬೇಡಪ್ಪ ನೀವೇ ತಿನ್ನಿರಿ ಅಂದೆ. ಇಲ್ಲ ತಿನ್ನು ಸಖತ್ತಾಗೈತಿ ಅಂತ ಹೇಳ್ತೈತೆ. ಆಯ್ತು ಅಂದ್ಬಿಟ್ಟು ಅವ್ನ ಕಡೆಯಿಂದ ಒಂದಿಸ್ಕೊಂಡು ತಿಂದ್ವಿ. ಶಿವಪುರಿ ತಿಂದಾದ್ಮೇಲೆ ನಾವೆಲ್ಲ ಮನೆಗೆ ಹೋದ್ವಿ ಗೈಸ್. ಮನೆಗೆ ಬಂದೀವಿ ರೀ. ಚಸ್ಮಾ ಮಾಡಿಸ್ಕೆ ಬಂದ್ವಿ. ಈ ಪಟ್ಟ ಹುಷಾರಾಗಿಡ್ಬೇಕು ಚಸ್ಮಾ, ಇಲ್ಲ ಅಂದರೆ ನಮ್ಮ ಜಿಯೋ ಮೂರ ಬಟ್ಟೆ ಮಾಡ್ತಾನೋ. ಮೊದಲನೇದೊಂದು, ಇದು 2ನೇದ್ದು, ಇದು 3ನೇದ್ದು ಗೈಸ್. 2 ತಿಂಗಳದೊಳಗೆ 3 ಚಸ್ಮಾ ಅದು ನಾನು ಹೊಡಿಬೇಕು ನಮ್ಮ ಜೀವನ. ಬನ್ನಿ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಭಾಳ ಹೊತ್ತಾಗೈತಿ, ಭಾಳ ದೊಡ್ಡದಾಗಿರ್ಬೋದು ವಿಡಿಯೋ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಗೈಸ್.